ಧ್ಯಾನವನ್ನು ಮಾಡುವುದರಿಂದ ಪವಾಡಗಳು ಘಟಿಸುತ್ತವೆಯೇ? ಧ್ಯಾನ ಮಾಡುವುದರಿಂದ ಕೆಲವಾರು ಸಮಸ್ಯೆಗಳು ಹೇಗೆ ಹೋಗ್ತವೆ? ಪಂಚಭೂತಗಳ ಅಡಿಯಲ್ಲಿ ನಡೆಯುವುದಿಲ್ಲ. ನಮಸ್ಕಾರ ಸ್ನೇಹಿತರೆ. ಒಬ್ಬರು ಪ್ರಶ್ನೆ ಕೇಳಿದರೆ, ಧ್ಯಾನವನ್ನು ಮಾಡುವುದರಿಂದ ಪವಾಡಗಳು ಘಟಿಸುತ್ತವೆಯೇ? ಯೂಟ್ಯೂಬ್ಗಳಲ್ಲಿ ತುಂಬ ಬರ್ತಾ ಇದೆ, ಈ ಧ್ಯಾನ ಮಾಡಿದ್ರೆ ಹೀಗಾಗತ್ತೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಹೋಗುತ್ತೆ, ಎಜುಕೇಷನ್ ಎಲ್ಲ ಸರಿ ಹೋಗುತ್ತೆ, ಸಂಬಂಧಗಳೆಲ್ಲ ಸುಧಾರಿಸುತ್ತೆ, ಎಷ್ಟೋ ಕಾಯಿಲೆಗಳು ಹೋಗ್ಬಿಡ್ತವೆ, ಇದನ್ನು ಮಾಡೋದ್ರಿಂದ ಪವಾಡ ಆಗುತ್ತೆ ಅಂತ ಹೇಳ್ತಾರೆ. ಧ್ಯಾನ ಮಾಡುವುದರಿಂದ ಕೆಲವಾರು ಸಮಸ್ಯೆಗಳು ಹೇಗೆ ಹೋಗ್ತವೆ ಅಂತ ನಾನು ಹೇಳ್ತೀನಿ. ಪವಾಡ ಅನ್ನೋ ಪದ ಸಂಪೂರ್ಣವಾಗಿ ಸುಳ್ಳು. ಯಾವ ಪವಾಡಗಳು ಈ ಸೃಷ್ಟಿಯಲ್ಲಿ ಪಂಚಭೂತಗಳ ಅಡಿಯಲ್ಲಿ ನಡೆಯುವುದಿಲ್ಲ. ಸೃಷ್ಟಿಯೇ ಒಂದು ಬೃಹತ್ಕರವಾದ ಪವಾಡ. ಅದೇನು ಮಾಡುತ್ತೆ ಅಂತ ಅದನ್ನು ಯಾರು ಹೇಳೋಕ್ಕಾಗಲ್ಲ. ಯಾವಾಗ ಎಲ್ಲಿ ಭೂಕಂಪ ಆಗುತ್ತೆ, ಸುನಾಮಿಗಳು ಬರ್ತವೆ, ಅದನ್ನು ಸ್ವಲ್ಪ ಸೈನ್ಸ್ ಯೂಸ್ ಮಾಡಿ ಹೇಳ್ಬೋದೇ ಹೊರತು ಹೇಗೆ ಬೇಕಾದ್ರೂ ಚೇಂಜ್ ಆಗ್ಬೋದು. ಬದಲಾವಣೆಯನ್ನು ನಿಲ್ಲಿಸಲು ಮಾನವನಿಂದ ಸಾಧ್ಯವಿಲ್ಲ. ಈಗ ಆಗ್ತಾ ಇದೆ ಅಂತ ಹೇಳ್ಬೋದೇ ಅಷ್ಟು ನಮ್ಮ ವಿಜ್ಞಾನ ಎಷ್ಟು ಬೆಳೆದಿದೆ ಅಂದರೆ, ಈಗ ಈ ರೀತಿ ಆಗ್ಬೋದು, ಈಗ ಮಳೆ ಬರ್ಬೋದು, ಈ ಪ್ರಾಂತ್ಯದಲ್ಲಿ ಹೀಗಾಗತ್ತೆ ಅಂತ ಹೇಳ್ಬೋದೇ ಹೊರತು ಅದನ್ನು ನಿಲ್ಲಿಸೋಕ್ಕಾಗಲ್ಲ. ಸೃಷ್ಟಿಯ ಪವಾಡದ ಮುಂದೆ ಮಾನವನ ಪವಾಡಗಳು ಕೇವಲ ಕಪೋಲ ಕಲ್ಪಿತ ಭ್ರಮೆಗಳು, ಸುಳ್ಳು ಸೃಷ್ಟಿಗಳು, ಮೋಸ ಮಾಡುವ ತಂತ್ರಗಳು. ಓಕೆ, ಈಗ ಧ್ಯಾನ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆ ಪರಿಹಾರ ಆಗತ್ತೆ ಅಂದರೆ, ಪತಂಜಲಿ ಮಹರ್ಷಿಗಳು ಯೋಗ ಅಂದ್ರೇನು ಅಂದರೆ ಚಿತ್ತವೃತ್ತಿ ನಿರೋಧ ಯೋಗ ಅಂತ ಹೇಳ್ತಾರೆ. ಯೋಗ ಅಂದ್ರೇನು? ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಯೋಚನೆಗಳನ್ನು ಕಂಟ್ರೋಲ್ ಮಾಡೋದು ಯೋಗ. ಸೊ ಯೋಗಾಸನ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ ಯಮ ನಿಯಮ, ಟೋಟಲ್ 8 ಲಿಂಬ್ಸ್ ಆಫ್ ಯೋಗ ಅಂತ ಕರಿತೀವಿ. ಈ ಧ್ಯಾನದ ಬಗ್ಗೆ ಹೇಳೋದಾದರೆ, ಧ್ಯಾನವನ್ನು ಮಾಡಿದಾಗ ನಮ್ಮ ಆಲೋಚನೆಗಳ ಮೇಲೆ ಹಿಡಿತ ಬರುತ್ತೆ. ನಾನು ಎಲ್ಲಿ ತಪ್ಪು ಮಾಡ್ತಾ, ಇದು ನೀವು ಒಂದಿನಕ್ಕೆ ಮಾಡಿಬಿಟ್ರೆ ಬರೋದಿಲ್ಲ. ನಿರಂತರವಾಗಿ ಯೋಗಾಭ್ಯಾಸ ಮಾಡಿ ಮನಸ್ಸು ಕಂಟ್ರೋಲ್ ಬಂದರೆ ನಿಮ್ಮ ಥಾಟ್ಸ್ ಕ್ಲಾರಿಟಿ ಚೆನ್ನಾಗಿರುತ್ತೆ. ಒಂದು ನಿರ್ಧಾರ ತಗೋಬೇಕಾದ್ರೆ ಸರಿಯಾಗಿ ತಗೋತೀರಾ, ಸರಿಯಾಗಿ ಯೋಚನೆ ಮಾಡ್ತೀರಾ, ತಾಳ್ಮೆಯಿಂದ ಇರ್ತೀರಾ, ಆಗ ನೀವು ಮಾಡತಕ್ಕಂಥ ಕೆಲಸ ಸಕ್ಸಸ್ ಆಗುತ್ತೆ. ಇಟ್ ಈಸ್ ಟೋಟಲಿ ನ್ಯಾಚುರಲ್. ಅದು ಮನಸ್ಸಿನ ಮೇಲೆ ಡಿಪೆಂಡ್ ಆಗಿದೆ. ಮನಸ್ಸನ್ನು ಖಾಲಿ ಮಾಡುವುದಕ್ಕೆ, ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ, ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಧ್ಯಾನ ಒಂದು ಪ್ರಕ್ರಿಯೆ. ಪತಂಜಲಿ ಮಹರ್ಷಿಗಳು ಎಲ್ಲೂ ಕೂಡ ಪವಾಡವನ್ನು ಹೇಳಿಲ್ಲ. ಪವಾಡವೆಲ್ಲ ಮಧ್ಯದಲ್ಲಿ ಕೆಲವಾರು ಜನರು ಸೃಷ್ಟಿ ಮಾಡಿರ್ತಕ್ಕಂಥ ಪದ. ನೆಕ್ಸ್ಟ್, ಆರೋಗ್ಯ ಎಜುಕೇಷನ್ ಸರೋಗುತ್ತೆ ಅಂದರೆ, ತಂದೆ ತಾಯಿ ಯೋಗ ಧ್ಯಾನ ಮಾಡಿದ್ರೆ ಮಕ್ಕಳ ಎಜುಕೇಷನ್ ಸರೋಗಲ್ಲ. ಸೊ ಮಕ್ಕಳು ಧ್ಯಾನ ಮಾಡಿದ್ರೆ ಅವರಿಗೆ ಏಕಾಗ್ರತೆ ಚೆನ್ನಾಗಿ ಬರುತ್ತೆ, ಸಬ್ಜೆಕ್ಟ್ ಚೆನ್ನಾಗಿ ಅರ್ಥ ಆಗುತ್ತೆ, ಎಜುಕೇಷನ್ ಇಂಪ್ರೂವ್ ಆಗುತ್ತೆ. ಇಟ್ಸ್ ಫೈನ್, ಇಟ್ಸ್ ಟೋಟಲ್ ಸೈನ್ಸ್. ಆರೋಗ್ಯ ಸರಿ ಹೋಗುತ್ತೆ. ಸಹಜ, ಮನಸ್ಸು ಹಿಡಿತಕ್ಕೆ ಬಂದಾಗ ನಿನಗೆ ದೇಹದ ಮೇಲೆ ಹಿಡಿತಾ ಬರುತ್ತೆ, ಆಹಾರದ ಮೇಲೆ ಹಿಡಿತಾ ಬರುತ್ತೆ, ನಿನ್ನ ಶಿಸ್ತಿನ ಬಗ್ಗೆ ಹಿಡಿತಾ ಬರುತ್ತೆ, ನಿನ್ನ ನಿದ್ರೆಯ ಬಗ್ಗೆ ಅರಿವು ಬರುತ್ತೆ. ಅದೆಲ್ಲವೂ ಸರಿ ಮಾಡಿದಾಗ ಆರೋಗ್ಯ ಸರಿ ಹೋಗುತ್ತೆ. ಯಾವಾಗ ಧ್ಯಾನ ಮಾಡಿ ಇವೆಲ್ಲವೂ ಬದಲಾವಣೆ ಆದಾಗ ಪ್ರಯೋಜನ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ. ಅದು ಕೂಡ ಸತ್ಯ, ಅದು ಪವಾಡ ಅಲ್ಲ. ಸೊ ಯೂಟ್ಯೂಬ್ಗಳಲ್ಲಿ ಏನು ಮಾಡ್ತಾರೆ, ಸುಮ್ಮನೆ ಏನೇನೋ ಆಗ್ಬಿಡುತ್ತೆ, ಹಣ ಬಂದ್ಬಿಡುತ್ತೆ. ಇದು ನಂಬತಕ್ಕಂಥವ್ರಿಗೆ ಯೋಗದ ಬಗ್ಗೆ ತಿಳಿವಳಿಕೆ ಇಲ್ಲ. ನಂಬಿಸುವವರು ಮೋಸಗಾರರು. ಏನೋ ಮಾಡ್ತಾರೆ, ಏನೋ ಒಂದು ಹೇಳ್ತಾರೆ, ಕೆಲವರು ಏನೋ ನಂಬ್ಕೋತಾರೆ, ಕೆಲವರು ಯಾವುದೋ ಮಾಡ್ತಾರೆ. ಒಂದು ಕಾಕತಾಳೀಯವಾಗಿ ಕೆಲವಾರು ಒಂದು ಘಟನೆಗಳು ನಡೀತವೆ. ಅವ್ರನ್ನ ಸ್ಟೇಜಿಗೆ ಕರೆಸಿ ಮಾತಾಡಿಸ್ತಾರೆ. ಜೊತೆಗೆ ಅವರು ಸುಳ್ಳು ಹೇಳೋಕ್ಕೂ ಕೂಡ ರೆಡಿ ಇರ್ತಾರೆ. ಯಾಕೆ ಸ್ಟೇಜಿಗೆ ಬಂದು ನನಗೆ ಹಂಗಾಯ್ತು ಹೀಗಾಯಿತು ಅಂದರೆ ಅವ್ರೊಂದು ರೀತಿಯಾದ ಮಾನಸಿಕವಾದ ತೃಪ್ತಿ ಸಿಗುತ್ತೆ. ಅವ್ರನ್ನ ಜೀವನದಲ್ಲಿ ಯಾರೂ ರೆಕಗ್ನೈಸ್ ಮಾಡಿರಲ್ಲ. ಸೊ ಇವರು ಧ್ಯಾನ ಮಾಡಿದ್ರು, ಇವ್ರಿಗೆ ಏನೇನು ಪ್ರಯೋಜನ ಆಯಿತು ಅಂದರೆ, ಭ್ರಮೆನಲ್ಲಿ
ಒಂದು ಕನಸಿನ ರೀತಿಯಲ್ಲಿ ಸ್ಟೇಜಿಗೆ ಬಂದು ಇಲ್ಲದೆಲ್ಲ ಹೇಳ್ತಾರೆ, ಬೇರೆಯವರೆಲ್ಲ ಚಪ್ಪಾಳೆ ತಡ್ತಾರೆ. ಇವರು ಧ್ಯಾನ ಹೇಳ್ಕೊಟ್ಟಂತೆ ಕಮರ್ಷಿಯಲ್ ಗುರುಗಳು ಅದನ್ನು ರೆಕಾರ್ಡ್ ಮಾಡಿಕೊಂಡು ಪಬ್ಲಿಸಿಟಿ ಕೊಡ್ತಾರೆ. ಸೊ ತುಂಬ ಜನ ಬರ್ತಾರೆ, ಹಣ ಬರುತ್ತೆ. ಸೊ ಅದು ಏನೇನು ಪ್ರಯೋಜನ ಆಗಿಲ್ಲ ಅಂತ ಹೇಳೋಕ್ಕೆ ಹೋದರೆ ನೀವು ಸರಿಯಾಗಿ ಧ್ಯಾನ ಮಾಡಿಲ್ಲ ಅಂತಾರೆ. ಸಿಂಪಲ್. ಸೊ ಧ್ಯಾನದ ಹಂತಗಳು ಹೇಗಿರಬೇಕು ಅಂದರೆ, ಪರ್ಫೆಕ್ಟ್ ಧ್ಯಾನ ಮಾಡೋದಾದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣ, ಸಮಾಧಿ. ದಿಸ್ ಇಸ್ ಅಷ್ಟಾಂಗ ಯೋಗ. ಇದು ಸಾಮಾನ್ಯ ಜನರು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಸರಳವಾಗಿ ಕೊಟ್ಟಿರ್ತಕ್ಕಂಥ ಟೆಕ್ನಿಕ್ ಭಗವಾನ್ ಬುದ್ಧ ವಿಪಸ್ಸನ ಮೆಡಿಟೇಷನ್. ಇದ್ರ ಬಗ್ಗೆ ನಾನು ಬೇಕಾಸರಿ ಹೇಳಿದ್ದೀನಿ. dhamma.org ಅಲ್ಲೋಗಿ ವಿಪಸ್ಸನ ಹುಡುಕಿ, ನಿಯರೆಸ್ಟ್ ನಿಮ್ಮ ಏರಿಯಾದಲ್ಲಿ ನಡೆಯುತ್ತೆ, ಅದನ್ನು ಅಭ್ಯಾಸ ಮಾಡಿ. ಅದು ಫ್ರೀಯಾಗಿ ಹೇಳ್ಕೊಡ್ತಾರೆ. ಅದು ಯಾವುದೋ ಒಂದು ಏನೇನೋ ಟೆಕ್ನಿಕ್ಕು ಅದ್ಭುತವಾಗಿ ನಡೆಯುತ್ತೆ, ಯಾವುದೇ ಘಟನೆಗಳು ಮಿರಾಕಲ್ ಆಗುತ್ತೆ ಅಂತ ಹೇಳೋದೇ ಇಲ್ಲ. ಕೇವಲ ಉಸಿರಾಟವನ್ನು ಗಮನಿಸುವುದು, ದೇಹದ ಸ್ಪಂದನೆಗಳನ್ನು ಗಮನಿಸುವುದು, ಮನಸ್ಸನ್ನು ಗಮನಿಸುವುದು, ಕೇವಲ ಸಾಕ್ಷೀಕರಿಸುವುದೇ ವಿಪಸ್ಸನ ಧ್ಯಾನ. 10 ದಿನ ಅಭ್ಯಾಸ ಮಾಡ್ತಾರೆ, ಅದನ್ನೇ ಕಲ್ತ್ಕೊಳ್ಳಿ. ನೀವು ಯೂಟ್ಯೂಬಲ್ಲಿ ಬರ್ತಕ್ಕಂಥ ಯಾರ್ಯಾರು ಪವಾಡ ಅಂತ ಹೇಳ್ತಾರೋ ಅವೆಲ್ಲ ಸುಳ್ಳು. ಮತ್ತು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ನೀವು ಸಾಧನೆಯನ್ನು ಮಾಡಬೇಕು. ಯಾವುದೇ ನಿರೀಕ್ಷೆಗಳಿಲ್ಲದೆ ಬದುಕಿನ ಶಿಸ್ತಿಗಾಗಿ, ಮನಸ್ಸಿನ ಶಾಂತಿಗಾಗಿ ನಾವು ಧ್ಯಾನವನ್ನು, ಸರಳ ಧ್ಯಾನವನ್ನು ಅಭ್ಯಾಸ ಮಾಡಬೇಕು. ಹಿಂದಿನ ಕಾಲದಲ್ಲಿ ಜಪಗಳನ್ನು ಹೇಳ್ಕೊಡ್ತಾ ಇದ್ರು, ಅದು ಕೂಡ ಧ್ಯಾನದ ರೀತಿನೇ. ಈಗ ಇಸ್ಕಾನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಜಪಮಣಿ ಕೊಟ್ಟು ನಿಮ್ಗೆ ಜಪ ಮಾಡಿಸ್ತಾರೆ 108 ಬಾರಿ. ಅವ್ರಿಗಂತೂ ಇಸ್ಕಾನ್ ಇರೋರಿಗೆ ಪರ್ಮನೆಂಟಾಗಿ ಒಂದು ಬ್ಯಾಗ್ ಹಾಕ್ಕೊಂಡು ಅದ್ರ ಇಟ್ಕೊಂಡು ಜಪ ಮಾಡ್ತಾನೆ ಇರಬೇಕು. ಯಾವಾಗ ಒಂದೇ ಯೋಚನೆಯಲ್ಲಿ ಮನಸ್ಸು ನಿರಂತರವಾಗಿರುತ್ತೋ ಅವರಲ್ಲಿ ಮನಸ್ಸಿನಲ್ಲಿ ಒಂದು ರೀತಿಯಾದ ಶಾಂತತೆ ಬರುತ್ತೆ. ಸೊ ಈ ಜಗತ್ತಿನಲ್ಲಿ ನಡೀತಕ್ಕಂಥ ಎಲ್ಲ ದ್ವಂದ್ವಗಳಿಂದ ದೂರವಾಗಿದ್ದೀನಿ, ನಾನು ಭಗವಂತನ ಹತ್ತಿರವೇ ನಾನು ಇದ್ದೀನಿ ಅನ್ನತಕ್ಕಂಥ ಭಾವ ಬರುತ್ತೆ. ಆ ಭಾವದಲ್ಲಿ ಅವ್ರಿಗೆ ನೆಮ್ಮದಿ ಇರುತ್ತೆ. ಅದಕ್ಕೋಸ್ಕರ ಅವರು ಕೆಲವರು ಸಂಸಾರಗಳಿಂದ ವಿಮುಖರಾಗಿ ಈ ರೀತಿ ಸನ್ಯಾಸಿ ಅನ್ನತಕ್ಕಂಥ ಹೆಸರಿನಲ್ಲಿ ಅಲ್ಲಿ ಇಲ್ಲಿ ಸೇರ್ಕೊತಾರೆ. ಏನಾಗಿದೆ ಅವ್ರ ಮನಸ್ಸಲ್ಲಿ ಅಂದರೆ, ಯಾವುದೇ ರೀತಿಯಾದ ಜವಾಬ್ದಾರಿಗಳಿಲ್ಲದೆ ಏನೋ ಒಂದು ಆಗತ್ತೆ ಬದುಕಿನಲ್ಲಿ, ಸತ್ತ ಮೇಲೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಸತ್ತ ಮೇಲೆ ಕೃಷ್ಣನ ಲೋಕಕ್ಕೆ ಹೋಗ್ತೀನಿ ಅಂತಕ್ಕಂಥ ಒಂದು ಮಾನಸಿಕವಾದ ಭ್ರಮೆನಲ್ಲಿರ್ತಾರೆ. ಆ ಭ್ರಮೆ ಅವರಿಗೆ ಶಾಂತಿ ನೆಮ್ಮದಿಯನ್ನು ಕೊಡುತ್ತೆ. ಬದುಕನ್ನು, ಸಹಜವಾದ ಬದುಕನ್ನು ತಿರಸ್ಕರಿಸಿ ಸೊ ಆಧ್ಯಾತ್ಮಿಕ ಅನ್ನತಕ್ಕಂಥ ಹೆಸರಿನಲ್ಲಿ ತುಂಬ ಜನ ಅಲ್ಲಿ ಹೋಗ್ತಾರೆ. ಅಲ್ಲಿ ನಡೆಯೋದು ಕೂಡ ಧ್ಯಾನವೇ, ಬೇರೆ ಏನೂ ಇಲ್ಲ. ನಿರಂತರವಾಗಿ ಒಂದೇ ವಿಷಯದ ಬಗ್ಗೆ ಚಿಂತನೆ ಮಾಡ್ತಾ ಹೋದಾಗ ನಮ್ಮ ಮನಸ್ಸು ಮೋಲ್ಡ್ ಆಗಿಬಿಡುತ್ತೆ. ಆ ವಿಷಯನೇ ಅಲ್ಟಿಮೇಟ್ ಲೈಫ್ನಲ್ಲಿ ಅಂತ ಬರುತ್ತೆ. ಇದನ್ನು ಉಪಯೋಗಿಸ್ಕೊಂಡು ಕೆಲವರು ಸಂಸ್ಥೆಗಳಿದೆ. ಒಳ್ಳೆಯದಾದರೆ ಓಕೆ, ಜನಸಂಖ್ಯೆ ಭೂಮಿ ಮೇಲೆ ಜಾಸ್ತಿ ಇದೆ, ಒಂದಷ್ಟು ಜನ ಸನ್ಯಾಸಿಯಾಗಿ ಇರಲಿ, ನೋ ಪ್ರಾಬ್ಲಮ್. ಸೊ ನೆನಪಿಟ್ಕೊಳ್ಳಿ, ಪವಾಡ ಅನ್ನೋದು ಸುಳ್ಳು. ದೇವ್ರು ಬಂದು ಏನೋ ಇಲ್ಲೇ ಈಗಲೇ ಮಾಡಿಬಿಡ್ತಾನೆ ಅನ್ನತಕ್ಕಂಥದ್ದು ಸುಳ್ಳು. ಪ್ರಕೃತಿನೇ ದೇವರಾಗಿರುವಾಗ ಆ ಪ್ರಕೃತಿಯ ಜೊತೆಯಲ್ಲಿ ನೀನು ಹೇಗೆ ಬದುಕ್ತೀಯ, ಸಂತೋಷವಾಗಿ ಬಾಳ್ತೆ ಅನ್ನತಕ್ಕಂಥ ಚಿಂತನೆ, ಅರಿವು ಬಂದಾಗ ನೀನು ಮಾನವನಾಗ್ತೀಯ. ಆ ಅರಿವು ಇಲ್ಲ ಅಂದರೆ ಇನ್ನೂ ನಿನ್ನಲ್ಲಿ ಆ ಮಾನವತ್ವ ಬೆಳೆದಿಲ್ಲ ಅಂತ ಅರ್ಥ. ಅಷ್ಟೇ ಹೊರತು ಯಾರನ್ನು ಬ್ಲೇಮ್ ಮಾಡೋಕ್ಕೆ ಹೋಗ್ಬೇಡಿ, ಯಾರು ಪವಾಡಗಳನ್ನು ನಂಬೋಕ್ಕೆ ಹೋಗ್ಬೇಡಿ. ಯಾರೂ ಪವಾಡ ಮಾಡಲ್ಲ. ಪವಾಡ ಅಂತ ಪದ ಬಂತು ಅಂದರೆ ಅವರು ನಿಮ್ಮ ಭಾವನೆಗಳನ್ನು ಉಪಯೋಗಿಸ್ಕೊಂಡು ನಿಮ್ಮ ಭಾವನೆಗಳ ಮೇಲೆ ಆಟ ಆಡ್ತಾ ಇರತಕ್ಕಂಥ ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಾನೇನೋ ದೊಡ್ಡದು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಹೇಳ್ತಕ್ಕಂಥ ಸುಳ್ಳುಗಾರರು ಯಾರೇ ಆಗಲಿ. ಪ್ರಕೃತಿಯ ಮುಂದೆ ಯಾವ ಪವಾಡವೂ ನಡೆಯುವುದಿಲ್ಲ. ಯಾರೂ ಭೂಕಂಪನವನ್ನು ನಿಲ್ಲಿಸಿಲ್ಲ, ಯಾರೂ ಸುನಾಮಿಯನ್ನು ನಿಲ್ಲಿಸಿಲ್ಲ, ಪ್ರಕೃತಿಯಲ್ಲಿ ಆಗತಕ್ಕಂಥ ಬದಲಾವಣೆಗಳನ್ನು ಯಾರೂ ನಿಲ್ಲಿಸಿಲ್ಲ. ಹೇಳ್ಬೋದು ಅಷ್ಟೇ ಹೊರತು ಗೆಸ್ ಮಾಡಿ ಬೇರೇನೂ ಅಲ್ಲ. ಡೋಂಟ್ ಬಿಲೀವ್ ಪವಾಡ. ನಿಮ್ಮನ್ನು ನೀವು ನಂಬಿ ಮನಸ್ಸನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ ಈ ದೇಹ ಇರುವ ತನಕ ಆ ದೇಹಕ್ಕೆ ಒಳ್ಳೆ ಆಹಾರ ಕೊಡಿ, ಆ ದೇಹಕ್ಕೆ ಒಳ್ಳೆ ವ್ಯಾಯಾಮ ಕೊಡಿ, ಆ ದೇಹಕ್ಕೆ ಒಳ್ಳೆ ನಿದ್ರೆ ಕೊಡಿ, ಸಂತೋಷಪಡಿ, ಎಲ್ಲರ ಜೊತೆ ನಗ್ನಗ್ತಾ ಬಾಳ್ತಾರಿ. ಅದೇ ಅಷ್ಟೇ ಸಾಕು. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.